ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಇದೀಗ ಮುಡಾ ಅಕ್ರಮ ಹಗರಣದ ಗಲಾಟೆ ಜೋರಾಗ್ತಾ ಇದೆ. ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಮೈತ್ರಿ ಪಕ್ಷದ ನಾಯಕರು ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸದನದಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡದೇ ಇದ್ದಿದ್ದಕ್ಕೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ಇಂದು ಎರಡೂ ಸದನದಲ್ಲೂ ಕೂಡ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಖಂಡಿಸಿ ಅಹೋರಾತ್ರಿ ಧರಣಿಗೆ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಘೋಷಣೆ ಮಾಡಿದ್ದಾರೆ. ಸಿಎಂ ಕುಟುಂಬಕ್ಕೆ ಕೊಟ್ಟಿರುವಂತಹ 14 ಸೈಟ್ಗಳನ್ನು ವಾಪಸ್ ಬರಬೇಕು. ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಕೊಟ್ಟಿರುವಂತಹ 14 ಸೈಟ್ಗಳನ್ನು ವಾಪಸ್ ಪಡೆದುಕೊಳ್ಳಬೇಕು. ಇದರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಹೋರಾಟ ಮಾಡಲಿದೆ ಅಂತ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಅಹೋರಾತ್ರಿ ಧರಣಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಮೂಡಾ ಹಗರಣದಲ್ಲಿ ಸುಮಾರು 4,000 ಕೋಟಿ ಲೂಟಿ ಮಾಡಿರೋದ್ರ ಬಗ್ಗೆ ಅಧಿವೇಶನದಲ್ಲಿ ನಿಲುವಳಿಯನ್ನ ಸೂಚನೆಯನ್ನ ತಂದಾಗ ಈ ಸರ್ಕಾರ ಎದರಿ ಓಡಿ ಹೋಗಿರ್ತಕ್ಕಂಥದ್ದು, ಬಿಲ್ಗಳನ್ನ ಹೇಳ್ದೆ ಕೇಳದೆ ಫೈನಾನ್ಸ್ ಬಿಲ್ನಿಂದ ಹಿಡಿದು ಪ್ರಮುಖ ಬಿಲ್ಗಳನ್ನ ಪಾಸ್ ಮಾಡಿಕೊಂಡಿರೋದು ನೋಡಿದ್ರೆ ಈ ಸರ್ಕಾರ ಹೇಡಿಗಳ ರೀತಿ ಸದನದಲ್ಲಿ ಮೂಡಾಗೆ ಉತ್ತರ ಕೊಡುವಂತ ತಾಕತ್ತು ದಮ್ಮು ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಅವರಿಗೆ ಧೈರ್ಯ ಇದ್ದಿದ್ರೆ, ಅವರಿಗೆ ನಿಜವಾಗೂ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಧೈರ್ಯವಾಗಿ ಹೇಳ್ಬೋದಾಯ್ತು, ನಾವು 14 ಸೈಟ್ಗಳನ್ನು ನಾನು ನ್ಯಾಯಯುತವಾಗಿ ತಗೊಂಡಿದ್ದೀನಿ. ಫ್ಲೋರಲ್ಲಿ ಹೇಳ್ಬೇಕು, ಆಚೆ ಅಲ್ಲ, ಫ್ಲೋರಲ್ಲಿ ಹೇಳ್ಬೇಕಾಯ್ತು. ಹಾಗೆ ನಮ್ಮ ಬೆಂಬಲಿಗರು ಸುಮಾರು 100ಕ್ಕೂ ಹೆಚ್ಚು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದನ್ನೂ ಕೂಡ ನ್ಯಾಯಯುತವಾಗಿ ತಗೊಂಡಿದ್ದಾರೆ. ಒಟ್ಟು 4,000 ಕೋಟಿ, 1 ಲಕ್ಷ ಅದಕ್ಕಿಂತ ಹೆಚ್ಚಾಗಿ ಸ್ಕ್ವೇರ್ ಫೀಟ್, 1 ಲಕ್ಷಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ಜಮೀನು ಲೂಟಿಯಾಗಿರುವಂಥದ್ದು. ಇಲ್ಲಿ ದಲಿತರ ಪ್ರಾರಂಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ 178 ಕೋಟಿ ಹಣ ಲೂಟಿ, ಚೆಕ್ಗಳ ಮುಖಾಂತರ ದಲಿತರ ಹಣ. ದಲಿತರಿಗೆ ಸೇರ್ಬೇಕಾಗಿದ್ದಂತ 25,000 ಕೋಟಿ ಅವರ ಏರಿಯಾದ ಅಭಿವೃದ್ಧಿಗೆ ಕೊಟ್ಟಿದ್ದು, ರಸ್ತೆ ಮಾಡಕ್ಕೆ, ಬೀದಿ ದೀಪ ಹಾಕಕ್ಕೆ ಕೊಟ್ಟಿದ್ದು, ಅದನ್ನ ಲೂಟಿ. ಈಗ ಮೂಡಾದಲ್ಲಿ ದಲಿತರ ಜಮೀನು, ಲಿಂಗ ಪಾಪ ಅಮಾಯಕ ದಲಿತ. ಮೈಸೂರಿನ ಮೂಡಾ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿದ್ರೆ ಲಾ ಮಿನಿಸ್ಟರ್ ಹೇಳ್ತಾರೆ, ಕಾನೂನು ಸಚಿವರು ಇಲ್ಲ ಈಗಾಗಲೇ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದೇವೆ, ನೀವೇನೇ ಹೇಳಬೇಕಾದ್ರೂ ಸಹ ಎನ್ಕ್ವೈರಿ ಕಮಿಷನ್ ಮುಂದೆ ಹೋಗಿ ನೀವು ಹೇಳಿಕೆನ ನೀಡಿ ಅನ್ನೋ ಮಾತನ್ನ ಎಚ್ ಕೆ ಪಾಟೀಲ್ ಅವರು ಲಾ ಮಿನಿಸ್ಟರ್ ಹೇಳ್ತಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಇವತ್ತು ನಾವು ಚುನಾಯಿತ ಪ್ರತಿನಿಧಿಗಳಿದ್ದೇವೆ, ಶಾಸಕರಿದ್ದೇವೆ. ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನ ಮನಸೋ ಇಚ್ಛೆ ಹರಾಜು ಮಾಡಿಕೊಂಡು ಕೊಟ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಮೂಡಾ ಹಗರಣದಲ್ಲಿ ಶಾಮೀಲಾಗಿದ್ದಾರೆ, ಲಾಭ ಪಡ್ಕೊಂಡಿದ್ದಾರೆ, ನಿವೇಶನ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಸದನದಲ್ಲಿ ಅಂತ ಹೇಳಿದ್ರೆ ಲಾ ಮಿನಿಸ್ಟರ್ ಹೇಳ್ತಾರೆ ಎನ್ಕ್ವೈರಿ ಕಮಿಷನ್ ಮುಂದೆ ಹೋಗಿ ಅಂತೇಳಿ. ಯಾವ ಎನ್ಕ್ವೈರಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಇವತ್ತು ಸದನದಲ್ಲಿ ಭಾರಿ ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಯಾವಾಗಿನಿಂದ ಅಧಿವೇಶನ ನಡೆದಿದೆ ಆಗಿನಿಂದ ಒಂದೇ ಒಂದು ದಿನ ಸಕಾರಾತ್ಮಕವಾಗಿ ಚರ್ಚೆ ಬಿಟ್ಟರೆ ಪ್ರತಿದಿನವೂ ಕೂಡ ಕೋಲಾಹಲ, ಸದ್ದು, ಗದ್ದಲದಲ್ಲೇ ದಿನಗಳನ್ನು ಕಳೆಯುವಂಥ ಕೆಲಸವನ್ನು ನಮ್ಮ ನಾಯಕರು ಮಾಡಿದ್ದಾರೆ. ಇದೀಗ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇದೀಗ ಯಾವ ರೀತಿಯಾಗಿ ಈ ಒಂದು ಧರಣಿ ನಡೆಯುತ್ತೆ, ಅದೇ ರೀತಿಯಾಗಿ ಬಿಜೆಪಿ ನಾಯಕರ ಮುಂದಿನ ನಡೆ ಏನಾಗಿರುತ್ತೆ ಅಂತ?
ಸಂತೋಷ್, ಇವತ್ತು ಕೂಡ ಸದನದಲ್ಲಿ ವಾಲ್ಮೀಕಿ ಹಗರಣ ಹಾಗೂ ಮೂಡ ಹಗರಣ ಸಾಕಷ್ಟು ಒಂದು ಸದ್ದು ಮಾಡ್ತಾ ಇದೆ. ಅಂದ್ರೆ ಸ್ಪೀಕರ್ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ವಿಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಹಾಗಾಗಿ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಎಂಬ ವಿಚಾರವನ್ನ ಇಟ್ಕೊಂಡು ಇವತ್ತು ವಿಪಕ್ಷದ ನಾಯಕರಾದಂಥ ಬಿಜೆಪಿ ಹಾಗೂ JDS ನಾಯಕರು ಸದನದ ಒಳಗಡೆ ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಅಂದ್ರೆ ರಾಜ್ಯ ಸರ್ಕಾರ ಸ್ವತಃ ಸಿಎಂ ಅವರ ಕುಟುಂಬಕ್ಕೆ ಸೈಟ್ ಹಂಚಿಕೆ ಆಗಿದೆ ಮೂಡ ವಿಚಾರದಲ್ಲಿ, ಹಾಗಾಗಿ ಆ ಒಂದು ಸೈಟು ಹಂಚಿಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಕೊಡಬೇಕು, ಆದರೆ ಸ್ಪೀಕರ್ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಂಬ ಆಕ್ಷೇಪವನ್ನ ಬಿಜೆಪಿ ನಾಯಕರು ಹಾಗೂ JDS ನಾಯಕರು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಇವತ್ತು ಸದನದಲ್ಲಿ ಅಹೋರಾತ್ರಿ ಧರಣಿ ನಡೆಸೋದಕ್ಕೆ ಬಿಜೆಪಿ ಹಾಗೂ JDS ನಾಯಕರು ಮುಂದಾಗಿರುವಂಥದ್ದು. ಸರ್ಕಾರದ ನಾಯಕರು ವಿರೋಧ ಪಕ್ಷಗಳ ಧ್ವನಿಯನ್ನು ಎತ್ತಕ್ಕೆ ಬಿಡ್ತಾ ಇಲ್ಲ, ಇದರ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ನಾವು ಹೋರಾಟ ಮಾಡ್ತೀವಿ, ಅಹೋರಾತ್ರಿ ಧರಣಿ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮಾಡ್ತೀವಿ ಎಂಬ ಹೇಳಿಕೆಯನ್ನು ಈಗಾಗಲೇ ಬಿಜೆಪಿ ನಾಯಕರು ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಅಹೋರಾತ್ರಿ ಧರಣಿ ರಾಜ್ಯ ಸರ್ಕಾರದ ವಿರುದ್ಧ ನಡೀತಾ ಇರುವಂಥದ್ದು. ಈಗಾಗಲೇ ಬಿಜೆಪಿ ಹಾಗೂ JDS ನಾಯಕರು, ಎರಡೂ ಪಕ್ಷದ ನಾಯಕರು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಸರ್ಕಾರ ಇದರಲ್ಲಿ ಅಂದರೆ ಸರ್ಕಾರ ಹಾಗೂ ಸರ್ಕಾರದ ನಾಯಕರು ಪಾಲ್ಗೊಂಡಿದ್ದಾರೆ. ಸಿಎಂ ಕುಟುಂಬಕ್ಕೆ ಸುಮಾರು 15 ನಿವೇಶಗಳನ್ನು ಹಂಚಲಾಗಿದೆ, 5,000 ಕೋಟಿಗಿಂತ ಹೆಚ್ಚು ಅಕ್ರಮ ಆಗಿದೆ. ಇದಕ್ಕೆ ಅವಕಾಶ, ತನಿಖೆಗೆ ಜೊತೆ ಚರ್ಚೆಗೆ, ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು, ನಮಗೆ ಅವಕಾಶ ಕೊಡ್ತಾ ಇಲ್ಲ, ಯಾವ ಒಂದು ವಿಚಾರದಿಂದ ಅವಕಾಶ ಕೊಡ್ತಾ ಇಲ್ಲ ಎಂಬ ಪ್ರಶ್ನೆಯನ್ನ ಬಿಜೆಪಿ ಹಾಗೂ JDS ನಾಯಕರು ಮಾಡಿರುವಂಥದ್ದು. ಈ ಎಲ್ಲ ವಿಚಾರಗಳಿಂದ ಇವತ್ತು ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ JDS ನಾಯಕರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರೋದು. ಜೊತೆಗೆ ಮೂಡ ವಿಚಾರದಲ್ಲಿ ಯಾರೆಲ್ಲ ಇದ್ದಾರೆ, ಆ ವಿಚಾರದಲ್ಲಿ ಯಾರೆಲ್ಲ ಒಂದು ಹೆಸರು ಕೇಳಿ ಬಂದಿದೆ, ಅವರ ಮೇಲೆ ಕೂಡ ಇನ್ನಷ್ಟು ತನಿಖೆ ಆಗಬೇಕು, ಇನ್ನಷ್ಟು ತನಿಖೆಯಾಗಿ ಅವರನ್ನ ವಿಚಾರಣೆಗೊಳಪಡಿಸ್ಕೊಳ್ಬೇಕು. ಹಾಗಾಗಿ ಸರ್ಕಾರ ಇದು ಯಾವುದನ್ನು ಮಾಡ್ತಾ ಇಲ್ಲ, ಸುಮ್ಮನೆ ವಿಪಕ್ಷಗಳ ಮೇಲೆ ಆಕ್ಷೇಪವನ್ನು ಮಾಡ್ತಾ ಇದೆ ಅಷ್ಟೇ. ಅಂದ್ರೆ ಸುಳ್ಳುಗಳ ಹೇಳಿ ರಾಜ್ಯದ ಜನತೆಯನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಆ ಸಿಎಂ ಪತ್ನಿಗೆ ಇದರಲ್ಲಿ ಸೈಟುಗಳು, ನಿವೇಶನವನ್ನು ಹಂಚಿಕೆ ಆಗಿದೆ. ಜೊತೆಗೆ ಅವರ ಹಿಂಬಾಲಕರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹಂಚಿಕೆ ಆಗಿರೋದ್ರಿಂದ ಎಲ್ಲವೂ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಜೊತೆಗೆ ಸದನದಲ್ಲಿ ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಎಂಬ ಬೇಡಿಕೆಯನ್ನ JDS ಹಾಗೂ ಬಿಜೆಪಿ ನಾಯಕರು ಇಟ್ಟಿರುವಂತದ್ದು. ಸಂತೋಷ್, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.